ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಯಾರೋ ಕಮೆಂಟ್ ಮಾಡಿದ್ದಾರೆ, ಬ್ರದರ್ ನಮ್ಮನ್ನು ಮೋಸ ಮಾಡಿದವರು ಅಗೇನ್ ಕಣ್ಣೆದ್ರಿಗೆ ಬಂದಾಗ ಅವ್ರ ನೆನಪು ಮತ್ತೆ ಮತ್ತೆ ಕಾಡುತ್ತೆ, ಅವಾಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ತುಂಬ ಅಳು ಬರುತ್ತೆ, ಹೆಂಗೆ ಸರಿಪಡಿಸ್ಕೋಬೇಕು ಅಂತ ಒಬ್ರು ಯಾರೋ ಕಮೆಂಟ್ ಮಾಡಿದ್ದಾರೆ. ಸಾಧ್ಯ ಆದರೆ ಕಮೆಂಟ್ನ ಸ್ಕ್ರೀನ್ಶಾಟಿಗೆ ಹಾಕ್ತೀನಿ, ಓಕೆ ನೋಡ್ಕೊಳ್ಳಿ. ಸೊ ಆ ಥರ ಅವ್ರು ಮತ್ತೆ ನಿಮ್ಮ ಕಣ್ಣೆದುರುಗಡೆ ಬಂದಾಗ ಸೊ ಏನು ಮಾಡಬೇಕು, ಇದು ಎಲ್ರಿಗೂ ಒಂದು ಡೌಟ್ ಆ್ಯಂಡ್ ಕ್ವಶನ್ ಇರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, 3 ಟಿಪ್ಸ್ನ ಶೇರ್ ಮಾಡ್ತೀನಿ. ತುಂಬ ಯೂಸಬಲ್ ಟಿಪ್ಸ್ ಆಗಿದೆ, ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆಲ್ಲ ಒಂದು ಕಡೆ ಕರೆಕ್ಟಾಗಿ ಒಂದು ಪೀಸ್ ಆಫ್ ಮೈಂಡಿಂದ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಂದು ರಿಯಲೈಸೇಷನ್ ಅಂತೂ ಆಗುತ್ತೆ. ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸ್ಮಾಲಾಗಿ ಒಂದು ಲೈಕ್ ಮಾಡಿ, ಮತ್ತಷ್ಟು ವಿಡಿಯೋಗಳು ಮಾಡಲಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ನೋಡಿ, ಅವರು ನಿಮ್ಮ ಜೊತೆ ಇಲ್ಲ ಅನ್ನೋ ಸತ್ಯನ ರೀಕಾಲ್ ಮಾಡ್ಕೊಳ್ಳಿ. ಏನಾಗುತ್ತೆ, ಈಗ ನಾವು ಅವ್ರು ಇಲ್ದಿರ ಬದುಕ್ತಾ ಇರ್ತೀವಿ, ಮೂವ್ ಆನ್ ಆಗ್ತಾ ಇರ್ತೀವಿ, ಹೊರಟೋಗ್ತಾ ಇರ್ತೀವಿ, ನಮ್ಮ ಕೆಲಸಗಳು ನಡೀತಾ ಇರುತ್ತೆ, ಏನೋ ಟೈಮ್ ಆಫ್ ಪೀರಿಯಡ್ ತುಂಬ ಕಷ್ಟ ಆದ್ರೂ ಅಗೇನ್ ನಮ್ಮ ಲೈಫಲ್ಲಿ ಹೋರಾಟ ಮಾಡ್ತಾ ಸಕ್ಸಸ್ ಕಡೆ ಹೊರಡ್ತಾ ಇರ್ತೀವಿ. ಸಡನ್ಲಿ ಮತ್ತೆ ಅಗೇನ್ ಕಣ್ಣು ಮುಂದೆ ಬಂದುಬಿಡ್ತಾರೆ. ಎಸ್ ಸರ್ ನೋ. ಆ ಥರ ಬಂದಾಗ ನಮಗೆ ಡೆಫಿನೆಟ್ಲಿ ಮನುಷ್ಯರು ನಾವು ನೆನಪುಗಳಂತೂ ಬಂದೇ ಬರುತ್ತೆ. ಆ ವ್ಯಕ್ತಿಗಳು ಬಂದಾಗ ಕಳೆದಿರೋದೆಲ್ಲ ಬರುತ್ತೆ. ಬಟ್ ವಾಸ್ತವತೆ ಏನು, ಸತ್ಯ ಏನು, ನಮ್ಮೊಟ್ಟಿಗಿಲ್ಲ. ಇದು ಸತ್ಯ. ಆ್ಯಕ್ಚುಲಿ ನಮ್ಮೊಟ್ಟಿಗಿಲ್ಲ ಅಂತಂದಾಗ ನಾವು ಇಲ್ಲದೇ ಇರೋದನ್ನು ಒಪ್ಕೊಳ್ಬೇಕು. ಅವರು ನಮ್ಮೊಟ್ಟಿಗಿಲ್ಲ ಈಗ ಪ್ರೆಸೆಂಟು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕರೆಕ್ಟ್. ಯಾರೋ ತಿರ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವ್ರ ಫೋಟೋ ನೋಡಿದಾಗ ನಮಗೆ ಸುಮಾರು ನೆನಪುಗಳು ಬರುತ್ತೆ. ಆ ಕ್ಷಣಕ್ಕೆ ಭಾವುಕರಾಗ್ಬಿಡ್ತೀವಿ. ಆಮೇಲೆ ಯೋಚನೆ ಆಮೇಲೆ ಥಿಂಕ್ ಮಾಡಬೇಕಾಗತ್ತೆ ನಾವು, ಅವ್ರು ನಮ್ಮ ಜೊತೆಗಿಲ್ಲ ಈಗ. ಕರೆಕ್ಟ್. ಆ ಸಮಯಕ್ಕೆ ಭಾವನೆಗಳು ಬರುತ್ತೆ. ಆ ಥರ ಒಂದು ಭಾವುಕರಾಗ್ಬಿಡ್ತೀವಿ, ಇಮ್ಯಾಜಿನರಿ ಹೋಗ್ತೀವಿ, ಹಿಂದೆ ಒಳ್ಳೊಳ್ಳೆ ನೆನಪುಗಳು ಬಂದ್ಬಿಡುತ್ತೆ ನಮಗೆ. ಬಟ್ ವಾಸ್ತವತೆ ಏನು, ಇಲ್ಲ ನಮ್ಮ ಜೊತೆಗೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಏನಂದರೆ, ಎಮೋಷ್ನಲಿ ಥಿಂಕ್ ಮಾಡಬೇಡಿ, ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ. ಏನು ಎಮೋಷ್ನಲಿ, ಈಗ ಭಾವುಕರಾಗ್ಬಿಟ್ಟು ಭಾವನೆಗಳು ಏನು ಬರುತ್ತೆ, ಅವ್ರದ್ದು ಹಳೆ ನೆನಪುಗಳೆಲ್ಲ ಕಾಡೋಕ್ಕೆ ಶುರು ಆಗುತ್ತೆ. ಆ ಥರನೇ ಯೋಚನೆ ಮಾಡಬೇಡಿ, ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಅವ್ರು ಬಿಟ್ಟು ಹೋಗಿದ್ದಾರೆ, ನಾವು ಮುಂದೆ ಎಲ್ಲೋ ಸಾಗ್ಬಿಟ್ಟಿದ್ದೀವಿ, ಈಗಿಲ್ಲ ಪ್ರೆಸೆಂಟು. ಈಗ ಪ್ರೆಸೆಂಟ್ ಏನಿದೆ ನಮ್ಮ ಕೈಯಲ್ಲಿ, ನಮ್ಮ ಗುರಿ, ನಮ್ಮ ಉದ್ದೇಶ, ನಮ್ಮ ಬದುಕು, ನಮ್ಮ ಭಾವನೆ, ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ವಿ. ಸಡನ್ಲಿ ಮುಂದೆ ಬಂದುಬಿಟ್ಟಿದ್ದಾರೆ. ಇದು ಪ್ರಾಕ್ಟಿಕಲ್ ವಾಸ್ತವತೆ. ನೀವು ಯಾವ ಸಿಚುವೇಷನಲ್ಲಿದ್ದೀರಿ, ನಿಮ್ಮ ಮನೆ ಪರಿಸ್ಥಿತಿ ಏನಿದೆ, ಏನು ಮಾಡ್ಲಿಕ್ಕೆ ಹೊರಟಿದೆ. ಬಿಕಾಸ್ ಆಲ್ರೆಡಿ ಅವರೆಲ್ಲೋ ಇದ್ದಾರೆ, ನೀವೆಲ್ಲೋ ಇದ್ದೀರಿ. ನೆನಪು ಕಾಡ್ಬೋದು, ಬಟ್ ಎಮೋಷ್ನಲಿ ವೀಕ್ ಆದಾಗ ನಿಮಗೆ ಅಳು ಬರುತ್ತೆ, ಆಗ್ತಿಲ್ಲ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಎಮೋಷ್ನಲಿ ಹೋಗಬೇಡಿ, ಪ್ರಾಕ್ಟಿಕಲ್ ಥಿಂಕ್ ಮಾಡಿ. ಈಗ ನಿನ್ನೆ ನಾವು ಬಿರಿಯಾನಿ ಏನೋ ತಿಂದಿರ್ತೀವಿ ಅನ್ಕೊಳ್ಳೋಣ, ಜಸ್ಟ್ ಎಮೋಷ್ನಲಿ ಅದನ್ನು ಹೋದಾಗ ಆ ಟೇಸ್ಟ್ ನೆನಪಾಗುತ್ತೆ ನಮಗೆ. ಅದ್ರದ್ದು ಕಲರ್ ಹೇಗಿತ್ತು, ಅದರಲ್ಲಿ ಪೀಸ್ ಹೇಗಿತ್ತು, ಅದೆಲ್ಲ ನೆನಪು. ಬಟ್ ಪ್ರಾಕ್ಟಿಕಲಿ ನಮ್ಮ ಕೈನಲ್ಲಿ ಏನೋ ಗಂಜಿ ಇದೆ ಅಂದ್ಕೊಳ್ಳೋಣ, ರಾಗಿ ಗಂಜಿ ಏನೋ ಕುಡಿತಾ ಇದೆ. ನಿನ್ನೆ ಬಿರಿಯಾನಿ ತಿಂದಿದ್ವಿ, ಇವತ್ತು ರಾಗಿ ಗಂಜಿ ಇದೆ ಅಂದರೆ ಇದ್ರ ಬಗ್ಗೆ ಯೋಚನೆ ಮಾಡಿ. ಸದ್ಯ ನಿನ್ನೆ ಮುಗಿದೋಗಿದೆ, ಅದನ್ನು ಎಮೋಷ್ನಲ್ ಥಿಂಕ್ ಮಾಡಿದಾಗ ಅದೆಲ್ಲ ಬರುತ್ತೆ ನಮಗೆ. ಬಟ್ ಇವತ್ತಿಗೆ ಏನಿದೆ ಪ್ರಾಕ್ಟಿಕಲ್ ಆಗಿ ಅದನ್ನ ಯೋಚನೆ ಮಾಡಬೇಕು, ಥಿಂಕ್ ಮಾಡಬೇಕು. ಆವಾಗ ನಮಗೆ ಒಂದು ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಅರ್ಥ ಆದಾಗ ನಮಗೆ ನಾವು ಸೆಲ್ಫ್ ಮೋಟಿವೇಟ್ ಆಗಿ ಸೆಲ್ಫ್ ಚೇಂಜ್ ಓವರ್ ಕಾಣ್ತೀವಿ ಇದು ಮಾಡಿದಾಗ. ಇಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ ತುಂಬಾ. ಓಕೆನಾ. ಇದು ಬಿಟ್ಟರೆ ಬೇರೆ ಇನ್ನೇನ ಇದಿಲ್ಲ. ಯಾವಾಗ ನಮಗೆ ನಾವು ಸರಿ ಮಾಡ್ಕೊಳ್ಳೋದನ್ನು ಕಲಿತೀವಿ, ಆವಾಗ ಮಾತ್ರ ನಾವು ಎಷ್ಟೇ ಮಾತಾಡಿದ್ವಿ. ಈಗ ನೀವು ಎಲ್ಲೇ ಹೋಗಿ ಸೈಕಾಟ್ರಿಸ್ಟ್ ಹತ್ರ ಹೋಗಿ, ಯಾರೋ ಫ್ರೆಂಡ್ ಹತ್ರ ಮಾತಾಡಿ, ಯಾರೋ ಗುರುಗಳ ಹತ್ರ ಮಾತಾಡಿ, ಯಾವುದೋ ಗುಡಿಗೆ ಹೋಗಿ ಸ್ವಾಮಿಗಳ ಹತ್ರ ಮಾತಾಡಿ, ಎಲ್ಲೇ ಹೋದ್ರೂ ಅವ್ರು ನಿಮ್ಗೆ ಜಸ್ಟ್ ಸಜೆಷನ್ ಕೊಡ್ತಾರೆ. ಬಟ್ ಆ ಸಜೆಷನ್ಗಳು ತೊಗೊಂಡು ಬದಲಾವಣೆ ಮಾಡ್ಕೊಳ್ಬೇಕಾಗಿರೋ, ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾಗಿರೋ ನೀವುಗಳು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅದನ್ನು ನಾನೇ ಹೇಳ್ತಿರೋದು ಇಲ್ಲಿ. ಎಮೋಷ್ನಲಿ ಥಿಂಕ್ ಮಾಡಬೇಡಿ, ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ. ಆವಾಗ ನಿಮ್ಗೆ ಅಲ್ಲೇ ಅರ್ಥ ಸಿಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಮೂವ್ ಆಗೋಣ. ಏನು, ಅಗೇನ್ ಕನೆಕ್ಟ್ ಆದರೆ ಏನಾಗುತ್ತೆ ಅದನ್ನು ಥಿಂಕ್ ಮಾಡಿ. ಈಗ ಸಪೋಸ್ ಆ ವ್ಯಕ್ತಿ ಅಗೇನ್ ಕನೆಕ್ಟ್ ಆದರೆ, ನೆನಪುಗಳು ಸಿಕ್ಕಾಬಡೆ ಕಾಡ್ತಿದೆ, ಎದುರುಗಡೆ ಬಂದುಬಿಟ್ಟಿದ್ದಾರೆ, ಅಗೇನ್ ಕನೆಕ್ಟ್ ಆದರೆ, ಈ ಕನೆಕ್ಟ್ ಆದಮೇಲೆ ಏನಾಗಿತ್ತು ನಿಮ್ಮ ಲೈಫು, ಈಗ ಹೆಂಗಾಗಿದೆ, ಅಗೇನ್ ಕನೆಕ್ಟ್ ಆದರೆ ಏನೇನೆಲ್ಲ ನಿಮಗೆ ಲಾಸ್ ಆಗುತ್ತೆ. ಸಮಯ ಲಾಸ್ ಆಗುತ್ತಾ, ಲಾಸ್ ಮಾಡ್ಕೊಂಡಿದ್ದೀರಿ, ಚೀಟ್ ನಡೆದೋಗಿದೆ, ಪ್ರಾಬ್ಲಮ್ಸ್ಗಳಾಗೋಗಿದೆ, ಸುಮಾರು ಆರೋಗ್ಯ ಹಾಳಾಗಿದೆ, ಯೋಚನಾ ಶಕ್ತಿ ಹಾಳಾಗೋಗಿದೆ, ಕೆಲವರು ಅದಕ್ಕೆ ಡ್ರಿಂಕ್ಸಿಗೆ ಅಡಿಕ್ಟ್ ಆಗಿಬಿಡ್ತಾರೆ. ಇದೆಲ್ಲ ಪ್ರಾಬ್ಲಮ್ ಬಂದಿದೆ. ಅಗೇನ್ ಕನೆಕ್ಟ್ ಆಗಿ ಅಗೇನ್ ಮುಂದೆ ಇದೇ ಥರ ಪ್ರಾಬ್ಲಮ್ ಆದರೆ ಇನ್ನಷ್ಟು ನಿಮ್ಮ ಸಮಯ, ನಿಮ್ಮ ದಿನ, ನಿಮ್ಮ ಆರೋಗ್ಯ ಎಲ್ಲ ಹಾಳಾಗುತ್ತೆ. ಸೊ ಇದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಇದು ತುಂಬ ಸಿಲ್ಲಿ ಅನಿಸ್ಬೋದು ಈ ವಿಚಾರಗಳು ನಿಮಗೆ, ಬಟ್ ಇದರಲ್ಲಿ ತುಂಬ ಅಡಗಿದೆ. ಆ್ಯಕ್ಚುಲಿ ಸಿಲ್ಲಿಯಾಗಿ ತೊಗೊಂಬೇಡಿ. ಆ್ಯಕ್ಚುಲಿ ಸಣ್ಣ ಸಣ್ಣ ವಿಚಾರಗಳಲ್ಲಿ ಸುಮಾರು ಜೀವನದ ಸಂದೇಶಗಳಿರುತ್ತಂತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ 3 ಟಿಪ್ಸು ತುಂಬ ಮುಖ್ಯ ಇದೆ ಲೈಫ್ಗೆ. ಓಕೆ, ನಿಮಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ, ಯಾವುದು ಪಾಯಿಂಟ್ಸ್ ಇಷ್ಟ ಆಯಿತು ಅಂತೇಳಿ.
ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಆ್ಯಂಡ್ ಸ್ಮಾಲಾಗಿ ಲೈಕ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ಅದೇ ನಂಗೆ ಸಪೋರ್ಟ್ ಮಾಡೋದು. ಅಗೇನ್ ರೀಕಾಲ್ ಮಾಡ್ತೀನಿ, ಅವ್ರು ನಿಮ್ಮ ಜೊತೆ ಇಲ್ಲ ಅನ್ನೋ ಸತ್ಯನ ರೀಕಾಲ್ ಮಾಡ್ಕೊಳ್ಳಿ. ಅವರು ನಿಮ್ಮ ಕಣ್ಣೆದುರುಗಡೆ ಬಂದಾಗ ಅವ್ರು ನೆನಪು ಕಾಡ್ತಾ ಇದ್ದರೆ. ನೆಕ್ಸ್ಟ್ ಬಂದು ಎಮೋಷ್ನಲ್ ಥಿಂಕ್ ಮಾಡಬೇಡಿ, ಪ್ರಾಕ್ಟಿಕಲ್ ಥಿಂಕ್ ಮಾಡಿ. ಅಗೇನ್ ಕನೆಕ್ಟ್ ಆದರೆ ಏನಾಗುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಿ. ಈ ಮೂರೇ ಸತ್ಯನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮಗೆ ನೀವು ಸೆಲ್ಫ್ ಚೇಂಜಸ್ ಸಿಕ್ಕಾಪಟ್ಟೆ ಆಗುತ್ತೆ. ಓಕೆನಾ ಸ್ನೇಹಿತರೆ? ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ 16,600 ಜನ ಇವತ್ತಿಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಆದಷ್ಟು ಬೇಗ 20,000 ಕಂಪ್ಲೀಟ್ ಆಗಲಿ ಅಂತ ಕೇಳ್ಕೊತೀನಿ ಇದೇ ವಾರದಲ್ಲಿ. ಸೊ ನಿಮ್ಮ ಸಪೋರ್ಟ್ ಹಾಗೇ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.